ಸಾಹಿತ್ಯಕ್ಕೆ ಇರ್ತಕ್ಕಂಥ ತಾಕತ್ತು ಅಂದರೆ ಇವತ್ತಿನ ಕಾರ್ಯಕ್ರಮ ಅಂತ ದರ ಬೇಂದ್ರೆಯವರೊಬ್ಬರು ಕೇಳ್ತಾರೆ, ಸರ್ ಕನ್ನಡದಲ್ಲಿ ಏನು ಚಲೋ ಬರೀತೀರಾ ನೀವು ಕವನಗಳು ಅಂತಂದಾಗ ಬೇಂದ್ರೆ ಹೇಳ್ತಾರೆ, ನಾನು ಬರೆಯೋ ಕವನ ಅಲ್ಲ, ಕನ್ನಡಕ್ಕೆ ಅಂತಹ ಒಂದು ಶಕ್ತಿ ಇದೆ ಕಣಪ್ಪ ಅಂತ ಹೇಳ್ತಾರೆ. ಅದು ಭಾಷೆಗೆ, ಒಂದು ಭಾಷೆಗೆ ಇಷ್ಟು ಶಕ್ತಿ ಇಲ್ಲದೆ ಹೋಗಿದ್ರೆ ಇಷ್ಟು ಜನವನ್ನ ಸಂಘಟಿಸೋಕೆ ಸಾಧ್ಯನೇ ಇರಲಿಲ್ಲ. ಇವತ್ತು ಒಂದು ಯಾವುದೇ ಒಂದು ಸಾಮಾನ್ಯ ದಿನಪತ್ರಿಕೆ ಒಂದು 25-30 ಸಾವಿರ ಕಾಪೀಸ್ ಹೋಗೋದಿಲ್ಲ. ಆದರೆ ನಮ್ಮ ಕಥಾಗುಚ್ಛದ ಈ ಒಂದು ಸಂಘದಲ್ಲಿ 67,000 ಜನ ಇದ್ದಾರೆ ಅಂದರೆ ಏಕಕಾಲಕ್ಕೆ ನಾವು ತಲುಪ್ತೀವಿ ಅಂದರೆ ಅದು ಬಹಳ ದೊಡ್ಡ ಆಶ್ಚರ್ಯ, ಸಂತೋಷ. ಮತ್ತು ಜೀವನದಲ್ಲಿ ಎಲ್ಲ ಪ್ರತಿಷ್ಠಿತರು, ಒಳ್ಳೆ ಕೆಲಸಗಳಲ್ಲಿರೋರು, ಡಾಕ್ಟರ್ಗಳಿದ್ದಾರೆ, ವೈದ್ಯರಿದ್ದಾರೆ, ಕರ್ನಲ್ಲಿದ್ದಾರೆ. ಆಮೇಲೆ ಈ ಥರ ಒಂದು ಕ್ರಿಯೇಟಿವ್ ಸೊಸೈಟಿ ನಾನು ನೋಡ್ತಾ ಇದ್ದೀನಿ. ಸೊ ಇಂತಹ ಜನಗಳ ಈ ಒಂದು ಗುಂಪು ಇದೆಯಲ್ಲ, ಇದು ಬಹಳ ಅಪರೂಪ. ಮತ್ತು ಇಷ್ಟು ಮಂದಿ ಒಟ್ಟಿಗೆ ಸೇರಿ ಕಾರ್ಯಕ್ರಮ ನಡೆಸ್ತಾ ಇದೆಯಲ್ಲ, ಇದು 7ನೇ ವರ್ಷ. ಇದು ಕೂಡ ಬಹಳ ಎಲ್ಲೆಲ್ಲಿಂದ ಜನ ಬಂದಿದ್ದೀರಾ, ರಾಯಚೂರಿನಿಂದ ಬಂದಿದ್ದೀರಾ, ಈಗ ತಾನೇ ಧಾರವಾಡದಿಂದ ಬಂದಿದ್ದೀರಿ, ಇದು ರಾಣೆಬೆನ್ನೂರು, ಹುಬ್ಳಿ, ಆಮೇಲೆ ಪುಣೆಯಿಂದ ಜನ ಬಂದಿದ್ದೀರಾ ಅಂದರೆ ನಿಮ್ಮ ಸಾಹಿತ್ಯಾಸಕ್ತಿಗೆ ಹ್ಯಾಟ್ಸ್ ಅಪ್ ಅಂತ. ಹಟ್ಟಿಯಲ್ಲಿ ಅನ್ನವನ್ನು ಮೊದಲಾರು ಕಂಡವರು ಅಂತ DVG ಹೇಳ್ತಾರೆ. ಹಾಗೆ ಈ ಒಂದು ಕಥಾಗುಚ್ಛದ ಫೇಸ್ಬುಕ್ ಅಲ್ಲಿ ಇದನ್ನು ಶುರು ಮಾಡಬಹುದು ಅಂತ ಮೊದಲಾರು ಕಂಡವರು ಸುಮಾರು ಲತಾನ ಏನು ನನಗೆ ಅರ್ಥವೇ ಆಗ್ತಾ ಇಲ್ಲ. ಹೀಗಾಗಿ ಯಾರೋ ಹಾಕಿದ ಒಂದು ಸಣ್ಣ ಸಸಿ ಇವತ್ತು ಈ ಲೆವೆಲ್ಗೆ ಬೆಳೆದು ನಿಂತಿದೆ ಅಂತಂದ್ರೆ ಅದೆಷ್ಟು ಜನ ಕವಿಗಳಾಗಿದ್ದೀರಾ, ಅದೆಷ್ಟು ಜನ ಕಥೆಗಾರರಾಗಿದ್ದೀರಾ. ಮತ್ತು ಪತ್ರಿಕೆ, ನಿಮ್ಮ ಅನೇಕ ಕೃತಿಗಳು, ನಿಮ್ಮ ಕಥೆಗಳು ಮಂಗಳ, ತರಂಗ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬಂದಾಗ ಆಗುವಂಥ ಒಂದು ಸಂತೋಷ ಏನು. ಆದರೆ ಒಂದು ವೇಳೆ ಈ ಫೇಸ್ಬುಕ್ಕಿನ ಈ ಕಥಾಗುಚ್ಛಕ್ಕೆ ನಾವು ಸೇರದೆ ಹೋಗಿದ್ರೆ ನಾವು ಬರೀತಾನೆ ಇರಲಿಲ್ಲ. ಅದಕ್ಕೊಂದು ನೆಪ ಬೇಕು. ವಾಲ್ಮೀಕಿ ಏನು ಗೊತ್ತಿರ್ತಾರೋ ವಾಲ್ಮೀಕಿ, ಅದು ಯಾವುದೋ 2 ಹಕ್ಕಿಗಳಲ್ಲಿ ಒಂದು ಹಕ್ಕಿ ನೋಡಿದಾಗ ಮಾನಿಷಾದ ಅಂತ ಮೊದಲನೇ ಪದ್ಯ ಹೇಳಿದ್ರಲ್ಲ, ಅಲ್ಲಿಂದ ಇಡೀ ರಾಮಾಯಣವನ್ನೇ ಬರೆದಾಕ್ಬಿಟ್ಟವರು. ಹಾಗೆ ಒಂದು ಸಣ್ಣ ಒಂದು ಬ್ರೇಕ್ ಬೇಕು, ಒಂದೊಂದು ಸಣ್ಣ ಪುಷ್ ಬೇಕು. ಅಂತಹ ಒಂದು ಉತ್ಸಾಹವನ್ನು, ಪ್ರೋತ್ಸಾಹವನ್ನು ನಮ್ಮ ಈ ಕಥಾಗುಚ್ಛ ಕೊಡ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ. ನಿಮಗೆ ಮನದಟ್ಟು ಇದ್ದೀನಿ. KV ಶಶಿಧರ್ ಅವರು ನನ್ನ ಭಾಳ ಚೆನ್ನಾಗಿ ಪರಿಚಯ ಮಾಡಿಕೊಟ್ರು. ನಿಜವಾಗ್ಲೂ ಅವರಿಷ್ಟು ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾರೆ ಅಂತ ನನಗೆ ಮುಂಚೆನೇ ಗೊತ್ತಿದ್ದಿದ್ರೆ ನಮ್ಮ ಶ್ರೀಮತಿ ಅವ್ರನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ, ಯಾವುದೋ ಅವರ ರಿಲೇಟಿವ್ ಮನೆಗೆ ಹೋಗಿದ್ದಾರೆ. ಅವ್ರನ್ನ ಕರ್ಕೊಂಡು ಮುಂದಿನ ಸೀಟಲ್ಲಿ ಕೂರಿಸಿ ಇವ್ರ ಕೈಯಲ್ಲಿ ನಾನು ಮಾತಾಡ್ಸಿದ್ರೆ ನಮ್ಮ ಮನೆಯವ್ರಿಗೆ ಡೌಟ್ ಬಂದು, ನಮ್ಮ ಯಜಮಾನ ದೊಡ್ಡವರು ಇದ್ರೂ ಇರ್ಬೋದು ಅಂತ ಅಂದ್ಕೊಂಡು ಒಂದು 4 ದಿನ ಚೆನ್ನಾಗಿ ನೋಡ್ಕೊಂಡಿರೋರು. ಸೊ ಹೀಗೆ ನಮ್ಮಲ್ಲಿರ್ತಕ್ಕಂತಹ ಒಂದು ವರ್ತ್ ಇದೆಯಲ್ಲ, ಅದು ತಿಳಿಬೇಕಾದ್ರೆ ಈ ರೀತಿಯಾದ ಒಂದು ಸಮಾರಂಭಗಳಲ್ಲಿ ಒಬ್ಬೊಬ್ಬರು ಕೂಡ ನನಗೆ ಬಂದು ಬಹುಮಾನ ತಗೋತಾ ಇದ್ರೆ ನಾನು ಸಣ್ಣ ಆಗ್ಬಿಟ್ಟೆ. ಆ ಕೋಕ್ ಕಾದಂಬರಿ ಎಷ್ಟು ಚೆನ್ನಾಗಿ 500 ಪುಟಗಳ ಕಾದಂಬರಿಯನ್ನು ನೀವು ಬಿಡುಗಡೆ ಮಾಡಿದ್ದೀರಲ್ಲ. ಈ ಕೋನ್ ಕಾನ್ಸೆಪ್ಟ್ ಮೊದಲ ಬಾರಿಗೆ ಶುರುವಾಗಿತ್ತು ಮನೋಹರ ಗ್ರಂಥಮಾಲಾದಲ್ಲಿ. ಅದು 1960s ಶುರುವಾಗಿತ್ತು. ಒಂದು ಕಾದಂಬರಿಯನ್ನು 10 ಜನರ ಕೈಯಲ್ಲಿ ಬರ್ಸೋದು. ಒಂದು ಚಾಪ್ಟರ್ ಬರೀತಾರೆ, ಮುಂದಿನವರು ಕೊಟ್ಟು ಬಿಡ್ತಾರೆ. ಅವ್ರು ಏನು ಮಾಡ್ತಾರೆ ಗೊತ್ತಾಗೋದಿಲ್ಲ. ಅದರಲ್ಲಿ ಪುಣೇಕರ, ಶಂಕರಮೊಕಾಶಿ ಪುಣೇಕರ ಭಾಗವಹಿಸಿದ್ರು, BM ಇನಾಮದಾರ್ ಅವರು ಭಾಗವಹಿಸಿದ್ರು, ಕಡೆ ಚಾಪ್ಟರ್ನಲ್ಲಿ ದರ ಬೇಂದ್ರೆಯವರು ಬರೆದಿದ್ರು. ಸೊ ಅದೊಂದು ಅದ್ಭುತವಾದ ಕೋಕ್ ಕಾದಂಬರಿ ಮನೋಹರ ಗ್ರಂಥಮಾಲೆ ಶುರು ಮಾಡ್ತಾರೆ. ಅನಂತರ ತುಷಾರದಲ್ಲಿ ಚಿರಂಜೀವಿಯವರು ಶುರು ಮಾಡಿದ್ರು. ಅದನ್ನು ನಾವೆಲ್ಲ ಭಾಗವಹಿಸಿದ್ವಿ. ನಾನು MP ಮನೋಹರ್ ಚಂದ್ರನ್ನು, ಈಶ್ವರ ಚಂದ್ರ, ನಾವೆಲ್ಲ ಭಾಗವಹಿಸಿದ್ವಿ. ಕತೆ ಬರೆದು ಮುಂದೆ ಕಳಿಸ್ತೀವಿ, ಅವ್ರದನ್ನು ಹೆಂಗೆ ತೊಗೊಂಡು ಹೋಗ್ತಾರೆ ಅಂತ ನಮಗೆ ಗೊತ್ತಾಗೋದೇ ಇಲ್ಲ. ಒಂದು ಹೆಣ್ಣಿಗೆ ಪಾಪ ಮದುವೆ 2-3 ವರ್ಷ ಆಗಿದೆ, ಅವ್ರಿಗೆ ಮಕ್ಕಳೇ ಆಗಿಲ್ಲ ಅಂತ ಮನೇಲಿ ಗಲಾಟೆ ಆಗ್ತಾ ಇದೆ. ಭಾಳ ಕಷ್ಟಪಟ್ಟು ದೇವರು ಆರೈಕೆ ಔಷಧಿ ಎಲ್ಲ ಮಾಡಿ ಅವರಿಗೆ ಒಂದು 2 ತಿಂಗಳು ತುಂಬತಕ್ಕಂಥ ವಿಷಯ ಬರುತ್ತೆ. ಎಲ್ಲರಿಗೂ ಸಂತೋಷ ಆಗುತ್ತೆ ಅಂತ ಒಬ್ಬರು ನಿಲ್ಲಿಸ್ತಾರೆ. ನೆಕ್ಸ್ಟ್ ಇನ್ನೊಬ್ರು ಅದನ್ನೇ ಮುಂದುವರಿಸ್ಕೊಂಡು ಹೋಗಿ ಇಲ್ಲ ಹೊಟ್ಟೆ ನೋವು ಬಂದು ಅಬಾರ್ಷನ್ ಆಯಿತು ಅಂತ
ಏನು ಇಷ್ಟ ಆಯಿತು ಅಯ್ಯಮ್ಮ ಅದೆಲ್ಲ ಬರೋಕ್ಕೆ ಇಷ್ಟಪಟ್ಟಿದ್ದಾರೆ. ಗಂಡನ ಬಿಡಿ, ಅದು ಬಿಟ್ಟು ಎಷ್ಟು ದೇವರುಗಳು, ಎಷ್ಟು ಜ್ಯೋತಿಷಿಗಳು. ಆಟ ಆಡೋದು ಒಂದು ಇದೆ ಅಲ್ಗ. ಅದು ನೆಕ್ಸ್ಟ್ ಚಾಪ್ಟರ್ ನನಗೆ ಬಂತು. ಅವಳು ಅವರ್ಷನ್ ಆಗ್ಬಿಟ್ಟಿದೆ ಅಂತ ಸಂದರ್ಭದಲ್ಲಿ ನೆಕ್ಸ್ಟ್ ನೀವು ಬರೀರಿ. ನಾನು ಒಂದೇ ಸಲಕ್ಕೆ ಏನಂದೆ ಅಂದರೆ, ಅಪ್ಪ ಎಂಥ ಕನಸಿದು, ಈ ಥರ ಆಗಲೇ ಇರ್ತಿದ್ದೆ. ಅವಳದೊಂದು ಗಂಡು ಮಗು ಆಯಿತು, ಅದು ನನ್ನ ಕಡೆಯಿಂದ. ನೋಡ್ತಾ ಇದ್ದಾರೆ, ಇಲ್ಲ ಅದ್ರ ಕಥೆಯಲ್ಲಿ ಹಾಗೆ. ಹೀಗೆ ಗೋಪುರ ನಂಬರ್ ಇನ್ನೊಂದು ಇದೆಯಲ್ಲ, ಇದೊಂದು ಆಟ ಇಲ್ಲ, ಸಾಹಿತ್ಯಿಕ ಆಟ. ಇದನ್ನೇ ನೀವು ಇಲ್ಲಿ ಮಾಡ್ತಾ ಇದ್ದೀರಾ. ಅದು ನೀವು ನಾಲ್ಕು ಜನ ಒಂದು ಕಥೆಯನ್ನು ತಗೊಂಡು ಹೋಗ್ತಾ ಇದ್ದೀರಾ ಅಂದರೆ ಅದು ಬಹಳವೇ ಆನಂದ ಕೊಡ್ತಕ್ಕಂಥದ್ದು. ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಸಾಹಿತ್ಯಿಕವಾದ ಗುಣ ಇರುತ್ತೆ, ಅನುಭವಗಳು ಎಲ್ಲರಿಗೂ ಆಗುತ್ತೆ. ಆ ಅನುಭವಗಳು ಆಗಿದ್ದನ್ನ ನಾವು ಹೇಳ್ತೀವಿ ಅಕ್ಕಪಕ್ಕ ಮನೆಯವ್ರ ಜೊತೆಯಲ್ಲಿ, ಗೆಳೆಯರ ಜೊತೆಯಲ್ಲಿ. ಇಲ್ಲಿ ನಾವು ಫೇಸ್ಬುಕ್ ಬರೀತೀವಿ, ಇಲ್ಲಿ ಬರೆದಿದ್ದೊಂದು ಲೇಖನವಾಗುತ್ತೆ. ಅದೆಷ್ಟು ಹೊಸ ಲೇಖನಗಳಲ್ಲಿ ಹುಟ್ಕೊಂಡಿದ್ದೀರಾ ಅಂತ ಆಶ್ಚರ್ಯವಾಗುತ್ತೆ. ಒಂದು ವೇಳೆ ಈ ಫೇಸ್ಬುಕ್, ಈ ಒಂದು ಕಥಾಗುಚ್ಛ ಇದಿಲ್ಲದೆ ಹೋಗಿದ್ರೆ ಅವ್ರು ಏನಿಲ್ಲ ಮನೆಯಲ್ಲಿ ಟಿ ವಿ ನೋಡಿಕೊಂಡು ಇಲ್ಲ ನ್ಯೂಸ್ ಪೇಪರ್ ಓದ್ಕೊಂಡು ಇದು ಬಿಡ್ತಾ ಇದ್ರು. ಅದಕ್ಕೊಂದು ಹೊಸ ಒಂದು ಔಟ್ಲೆಟ್ ಸಿಕ್ಕಿದೆ, ಅದಕ್ಕೊಂದು ಪ್ರೋತ್ಸಾಹದ ಒಂದು ಏನು ಹೇಳ್ತೀವಿ ಮಾಧ್ಯಮ ಅಂತಲೇ ಹೇಳಬೇಕು. ಸೊ ಅದನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಕೆ ವಿ ಶಶಿಧರ್ ಅವರು, ಮಾಧವರವರು ಅಂತ ನಾನು ಹೇಳಿದೆ, ನಮ್ಮೂರು ಅವರೇನೆ. ಅವ್ರ ತಂದೆಯವರು ವೆಂಕಟೇಶ್ ಮೂರ್ತಿ ಅಂತ ಭಾಳ ಒಳ್ಳೆ ಮಿನಿಸ್ಟರ್. ಅವರು SSLCಯಲ್ಲಿ ಹೀಗೆ ಶಶಿಧರ ನನಗಿಂತ ಜಾಸ್ತಿ ಮಾರ್ಕ್ಸ್ ತಗೊಂಡಿದ್ದಾರೆ ಅಂತ ನಾನು ಹೇಳ್ತಾಯಿದ್ದೀನಿ. ಆಮೇಲೆ ಗೊತ್ತಾಗಿತ್ತು ಅವರು ಸಿಕ್ಕಿತ್ತು ಅಂತ. ಅಲ್ಲ, ನನಗೆ ಗೆಸ್ಸು ಯಾಕೆ ನಮ್ಮ ತಂದೆಯವರು ಗೆಸ್ಟ್ ಆಗಿರೋದ್ರಿಂದ, ಇವರು SSLC ಕೂತಿರೋದ್ರಿಂದ ಇವರೆಲ್ಲ ಗೆಸ್ಸುಗಳಂತೆ. ಇವರು ಕಥೆಗಿದೆ ಎಲ್ಲ ಮುಸ್ಕುವಾಗುತ್ತಿದ್ರು, ಹಂಗೇನು ಅಲ್ಲ. ಅವರು ಬಂದು ನನ್ನ ಆಹ್ವಾನ ಅವರು ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ನಮ್ಮ ಮಲ್ಲ ರೆಡ್ಡಿ ಮೇಷ್ಟ್ರು ನಮ್ಮ ಮನೆಗೆ ಬಂದರು. ಏನದು ನನ್ನ ಆನಂದ ಹೇಳಿ, ಬನ್ನಿ ಈ ಥರ ಸಾಹಿತ್ಯ. ನಾನು ಯಾವುದೋ ಸಾಹಿತ್ಯಿಕ ಕಾರ್ಯಕ್ರಮ ಅಂತ ನಾನು ಬಂದರೆ ನಾನು ಎಲ್ಲ ಎಕ್ಸ್ಪೆಕ್ಟೇಷನ್ಸು ಮೀರಿ ಯಾವುದೋ ದೊಡ್ಡ ಸಾಹಿತ್ಯ ಸಮ್ಮೇಳನಕ್ಕೆ ಭಾವನೆ ಇದು ನನಗೆ ಭಾಳ ಖುಷಿ ವಿಷಯ. ಮೇಷ್ಟ್ರು ಇಲ್ಲೇ ಇದ್ದಾರೆ, ರಾಷ್ಟ್ರ ಪ್ರಶಸ್ತಿ ತಂದವರು. ನನಗೆ ಟೀಚರ್ಸ್ ಅಂದರೆ ಭಾಳ ಇಷ್ಟ ಮುಂಚೆಯಿಂದ. ನಾನು ಅದರಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ಸು ಭದ್ರ ಬುನಾದಿ ಹಾಕೋರು ಯಾರದೇ ಜೀವನದಲ್ಲಿ. ಅವರು ಸರಿಯಾಗಿ ಪಾಯ ಹಾಕಿದರೆ ಆಮೇಲೆ ನಾವು ಕಟ್ಟಡ ಕಟ್ಕೊಂಡು ಹೋಗ್ಬೋದು. ಒಂದು ಕಡೆ ಕಬೀರ್ ದಾಸರು ಹೇಳ್ತಾರೆ ಅವರ ದೋಹಾದಲ್ಲಿ, ಈಗ ನೀವು ಬೆಳಿಗ್ಗೆ ಬಾಗಿಲು ತೆಗಿತೀರ, ಟಕ್ಕಂತ ಬಾಗಿಲು ತೆಗೆದಾಗ ಅಲ್ಲಿ ನಿಮ್ಮ ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಬೆತ್ತ ಇಟ್ಕೊಂಡು ನಿಂತಿರ್ತಾರೆ. ಅವಾಗೆಲ್ಲ ಬೆತ್ತ ಇಟ್ಕೊಂಡೇ ಮೇಷ್ಟ್ರು ಬರ್ತಾ ಇದ್ರು, ಬೆತ್ತ ಇಟ್ಕೊಂಡು ನಿಂತಿರ್ತಾರೆ. ಪಕ್ಕದಲ್ಲಿ ನಿಮ್ಮ ಮನೆದೇವರು ವೆಂಕಟೇಶ್ವರನೋ ಇಲ್ಲ ರಾಮನೋ ಕಿರೀಟ ಹಾಕೊಂಡು ನಿಂತಿರ್ತಾರೆ. ಏಕಕಾಲಕ್ಕೆ ಮೇಷ್ಟ್ರು ಮತ್ತು ದೇವರು ಬಾಗಿಲಲ್ಲಿ ಓಪನ್ ಮಾಡಿದ ತಕ್ಷಣ ಬಂದಾಗ ಮೊದಲ ನಮಸ್ಕಾರ ಯಾರಿಗೆ ಮಾಡ್ತೀರಾ ಅಂತ ಕಬೀರ್ ದಾಸರು ಕೇಳ್ತಾರೆ. ಯಾರಿಗೆ ಮಾಡ್ತೀರಿ ಮೊದಲ ನಮಸ್ಕಾರ? ದೇವ್ರಿಗೆ ಅಥವಾ ಮೇಷ್ಟ್ರಿಗೆ ಮಾಡ್ತೀವಿ. ಯಾಕೆ ಮಾಡ್ತೀವಿ ಅಂದರೆ ದೇವರ ಅಸ್ತಿತ್ವದ ಬಗ್ಗೆ ತಿಳಿಸಿಕೊಟ್ಟಿದ್ದೇ ಮೇಷ್ಟ್ರು. ಆದ್ದರಿಂದ ಮೇಷ್ಟ್ರು ಮುಖ್ಯ ಆಗ್ತಾರೆ, ದೇವರಿಗಿಂತ ಮೇಷ್ಟ್ರು ಮುಖ್ಯ ಆಗ್ತಾರೆ ಅಂತ ಮೇಷ್ಟ್ರು ನಾನು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇಂಥ ಮೇಷ್ಟ್ರುಗಳು ಸಂತತಿ ಜಾಸ್ತಿ ಆಗಬೇಕು. ಇವತ್ತೇನಾಗ್ತಾ ಇದೆ, ಮೇಷ್ಟ್ರುಗಳ ಕ್ವಾಲಿಟಿನೇ ಕಡಿಮೆ ಆಗ್ತಿದೆ ಎಂದು ತುಂಬ ದುಃಖದಿಂದ ಹೇಳ್ತೀನಿ. ಅನೇಕ ಬೇರೆ 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 ಚಾನಲ್ಸಲ್ಲಿ ಒಂದು ಸೇರ್ಕೊತಾರೆ. ಮೊನ್ನೆ ನವರಂಗಕ್ಕೆ ಯಾವುದೋ ಕಾನ್ವೆಂಟಲ್ಲಿ ಒಂದು ಮೇಡಮ್ಮು ನವರಸಗಳೊಂದು ಟೈಟ್ಲಾಗಿ ಬರೆಸ್ತಾ 8 ನೆನಪಿತ್ತು, ಬರ್ಸೋದು 9ನೇ ರಸ ನೆನಪೇ ಆಗಲಿಲ್ಲ. ಏನಾದರೂ ಬರ್ಸ್ಬೇಕಲ್ಲ ಅಂತೇಳಿ ನಿಂಬೆ ರಸ ಅಂತ ಬರ್ತಾರೆ. ಈ ಥರ ಆಗಿಬಿಡುತ್ತೆ. ಸಡನ್ನಾಗಿ ಇವತ್ತು ಪಾಠ ಹೇಳ್ತಕ್ಕಂಥ ಮೇಷ್ಟ್ರುಗಳು ಕೊಡಬೇಕು. ನಿಜವಾಗ್ಲೂ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಮ್ಯಾನೇಜರ್ ಆಗಿ ಭಾಳ ಕಡೆ ಕೆಲಸ ಮಾಡ್ತಾ ಇದ್ದೆ. ನಾನೊಂದು ಹಳ್ಳಿ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಎದುರುಗಡೆನೇ ಸರ್ಕಾರಿ ಶಾಲೆ ಇತ್ತು, ಸರ್ಕಾರಿ ಪ್ರೌಢಶಾಲೆ ಇತ್ತು. ಹೆಡ್ ಮಾಸ್ಟರ್ಗೊಂದು ರಿಕ್ವೆಸ್ಟ್ ಮಾಡ್ತಾರೆ, ಸರ್ ಫ್ರೈಡೇ ಕಡೆ ಪೀರಿಯಡ್ ಇತ್ತು ಸರ್, ಮಾರಲ್ ಸೈನ್ಸ್ ಕ್ಲಾಸು ನೀವು ತೊಗೋಬೇಕು ಸರ್,
ಅದು ಮಿಸ್ ಆಗ್ತಾ ಇದೆ ಮಕ್ಕಳಿಗೆ. 8, 9, 10 3 ಸೆಕ್ಷನ್ ಕ್ಲಬ್ ಮಾಡ್ತೀನಿ ಸರ್, 200 ಜನ ಮಕ್ಕಳಾಗ್ತಾರೆ. ಮಾರಲ್ ಸೈನ್ಸ್ ಕ್ಲಾಸ್ ನೀವು ತಗೊಳ್ಳಿ, ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು ಕೂಡ ನೀವು ಆರೇಟರ್ ಅಂತ ನನಗೆ ಗೊತ್ತು, ಲೇಖನ ಬರೀತೀರ ಅಂತ ಗೊತ್ತು, ನೀವು ತಗೊಳ್ಳಿ. ನಾನು ಕೇಳಿದೆ, ಅಲ್ಲಪ್ಪ ಮಾರಲ್ ಸೈನ್ಸ್ ಕ್ಲಾಸ್ ತೊಗೊಳಕ್ಕೆ ನಾನೇ ಬರಬೇಕಾ, ಯಾಕೆ ನಿಮ್ಮಲ್ಲಿ ಮೇಸ್ಟ್ರು ಇಲ್ವಾ ಅಂದೆ. ಇಲ್ಲ ಸರ್, ಮಾರಲ್ ಸೈನ್ಸ್ ಮೇಸ್ಟ್ರು ಜಾಸ್ತಿ ಇಲ್ಲ ಅಂತ ಅನಿಸುತ್ತೆ ಅಂತ ಹೆಡ್ ಮಾಸ್ಟರ್ ಹೇಳಿದೆ. ಅಂದರೆ ಕ್ವಾಲಿಟಿ ಡಿಟೋರಿಯೇಟ್ ಆಗ್ತಿದೆ ಅನ್ನೋಕ್ಕೆ ಇಂತಹ ಅನೇಕ ಉದಾಹರಣೆಗಳು ಬರ್ತಾ ಇದೆ ಇವತ್ತು. ಆಯಿತಾ, ಕಡೆಗೆ ಹೋದೆ 200 ಜನ ಮಕ್ಕಳು ಸೇರಿದ್ದಾರೆ. ಅವ್ರು ಏನಾದರೂ ಒಂದು ಒಳ್ಳೆಯ ವಿಷಯ ಹೇಳಬೇಕಲ್ಲ, ಮಾರಲ್ ಸೈನ್ಸ್ ಕ್ಲಾಸ್ಗೆ ಗೆಸ್ಟ್ ಲೆಕ್ಚರಾಗಿ ಬಂದಿದ್ದೀನಿ, ಮೇಸ್ಟ್ರಾಗಿ ಬಂದಿದ್ದೀನಿ ಅಂಥೇಳಿ ನಮಗೆ ನೇರವಾಗಿ ಭಾಷಣ ಶುರು ಮಾಡೋಕ್ಕಾಗಲಿಲ್ಲ ಅಂದರೆ ಯಾರಾದರೂ ಒಬ್ಬ ಕವಿನ ಎಳ್ಕೊಂಬರ್ತೀವಿ, ಸರ್ವಜ್ಞನ ಎಳ್ಕೊಂಬರ್ತೀವಿ, ಇಲ್ಲ ಮಂಕುತಿಮ್ಮನ ಕಗ್ಗನ ಎಳ್ಕೊಂಬರ್ತೀವಿ. ಅದೊಂದು ಖುಷಿ. ಅದು ಸ್ಟಾರ್ಟಿಂಗಲ್ಲಿ ಒಂಚೂರು ಕಿಕ್ ಕೊಟ್ಟೆಗೆ. ಹಾಗೆ ನಾನು ಅವತ್ತು ಕಬೀರ್ ದಾಸರನ್ನೇ ಎಳ್ಕೊಂಡ್ಬಂದು ಹೇಳಿದೆ, ಮಕ್ಕಳೇ ಕಬೀರ್ ದಾಸರ ಒಂದು ಕಡೆ ಹೇಳ್ತಾರೆ ತಾಯಿ ಮತ್ತು ಗುರು ಸಂಬಂಧವನ್ನು ಹೇಳ್ತಾರೆ, ಮೇಸ್ಟ್ರಿಗಿಂತ ತಾಯಿಗಿಂತ ಮೇಸ್ಟ್ರು, ಮೇಸ್ಟ್ರಿಗಿಂತ ತಾಯಿ, ಇವೆರಡನ್ನೂ ಅವರು ಹೇಳ್ತಾರೋ ಒಂದು ಮಾತು ಹೇಳ್ತಾರೆ, ತಾಯಿಗಿಂತ ಮೇಸ್ಟ್ರೇ ಗ್ರೇಟು ಅಂತ ಹೇಳ್ತಾರೆ. ಯಾಕೆಂತಂದರೆ ಒಬ್ಬ ತಾಯಿಯಾದವಳು ಒಬ್ಬ ಹುಡುಗನನ್ನು, ಒಂದು ಹುಡುಗಿಯನ್ನು ಸಮಾಜದಲ್ಲಿ ವ್ಯಕ್ತಿಯನ್ನಾಗಿ ಬಳಸ್ತಾಳೆ. ಮೇಸ್ಟ್ರಾದವನು ಇನ್ನೂ ಹೈಯರ್ ಲೆವೆಲ್ಸ್ ತಗೊಂಡು ಹೋಗ್ತಾನೆ, ಪಾರಮಾರ್ಥಿಕ ವಿಷಯಗಳನ್ನು ಹೇಳ್ತಾನೆ, ಮೋಕ್ಷಕ್ಕೆ ದಾರಿ ತೋರಿಸ್ತಾನೆ. ಆದ್ದರಿಂದ ಗುರುವೇ ಗ್ರೇಟು, ಮೇಸ್ಟ್ರೇ ಗ್ರೇಟು ಅಂತೆಲ್ಲ ಪಾಠ ಮಾಡಿ ಅಲ್ಲಾರಟ್ಟಿಯವರು ಹಿಂದಿರೋದು ಅದು ಖುಷಿ ಕೊಡ್ತಾ ಇದ್ದಾರೆ ನನಗೆ. ಕಡೆಗೆ ಪ್ರಶ್ನೆ ಕೇಳಬೇಕು, ಮಕ್ಕಳೇ ನೀವೇನು ಹೇಳ್ತೀರಾ, ಮೇಸ್ಟ್ರು ಗ್ರೇಟೋ ಇಲ್ಲ ತಾಯಿ ಗ್ರೇಟೋ, ಯಾರು ಹೇಳ್ತೀರೋ ಅಂದರೆ, ಒಬ್ಬ ಸರ್ ನಾನು ಹೇಳ್ತೀನಿ ಸರ್ ಅಲ್ಲ, ಹೇಳೋ ಅಂದರೆ ತಾಯಿಗಿಂತ ಮೇಸ್ಟ್ರು ಸರ್ ನೀವು ಗ್ರೇಟು ಸರ್ ಅಲ್ಲ, ನಾನು ಮೇಸ್ಟ್ರು ಹೆಂಗೆ ಹೇಳೋ ಅಂದರೆ, ಪರವಾಗಿಲ್ಲ ಹೇಳೋ ಅಂದರೆ, ತಾಯಿಗಿಂತ ಮೇಸ್ಟ್ರು ಗುರುಗಳು ಗ್ರೇಟು, ಹೆಂಗೆ ಅಂತ ಹೇಳೋ ಅಂದರೆ ಅವನು ನೋಡಿ ಸರ್. ಒಬ್ಬ ತಾಯಿ ಆದರೆ 15 ನಿಮಿಷಗಳ ಕಾಲ ಜೋಗುಳ ಹಾಡಿ ತಟ್ಟಿ 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 ಒಂದು ಮಗುವನ್ನು ಮಾತ್ರ ಮಲಗಿಸಲಿಕ್ಕೆ ಸಾಧ್ಯ. ಜೋಗುಳಾದ ನೀವು ಕ್ಲಾಸಲ್ಲಿ ಪಾಠ ಮಾಡಿದ್ರೆ ಶಾಲೆಯಲ್ಲಿ 200 ಜನ ಮಕ್ಕಳು ಮಲಗಿರ್ತಾರೆ. ಗ್ರೇಟ್ ಸರ್. ಅವನು ನನಗೆ ಗುರುವಾದ, ಅವರಿಂದ ಕಲಿತೆ ನಮ್ಮ ಮನಸ್ಸನ್ನು ನೋಯಿಸದೆ ಮಾತಾಡಬೇಕು. ಪ್ರಿಯವಾಗಿ ಪ್ರಧಾನಿ ಪ್ರಿಯವಾಗಿ ಮಾತಾಡೋದ್ರಿಂದ ಸರ್ವೇ ಖುಷಿಯಂತೆ ಜನತಃ, ಎಲ್ಲರಿಗೂ ಖುಷಿ ಆಗುತ್ತೆ. ತಸ್ಮಾತ್ ಆದ್ದರಿಂದ ತದೇವ ವಕ್ತವ್ಯಂ, ಪ್ರಿಯವಾದ ಮಾತುಗಳನ್ನೇ ಆಡು, ವಚನೇಕ ದರಿದ್ರದ ಮಾತಿಗೇನು ಬರ ಅಂತ ಪುಟ್ಟ ಹುಡುಗ ನಮಗೆ ಹೇಳಿಕೊಟ್ಟ. ಹೀಗೆ ಜೀವನದಲ್ಲಿ ಕಲಿಯುವಂಥ ವಿಷಯಗಳು ಸಾಕಷ್ಟು ಬರ್ತಾ ಹೋಗುತ್ತೆ, ಅದಕ್ಕೆ ಅವಕಾಶಗಳು ಸಿಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಸಂಬಂಧಗಳು ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ. ಮುಂಚೆ ಇದ್ದ ಸಂಬಂಧಗಳು ಇವತ್ತಿಲ್ಲ. ನನಗೆ ಬಹಳ ಅದು ನೋವಿನ ಸಂಗತಿ. ಅದು ಭಾಳ ಕಡೆ ಹೇಳ್ಕೊಂಡಿದ್ದೀನಿ. ಅಂದರೆ ಈಗ ನಾನು ಅಂದರೆ ನೀವು ಅಂತ, ನೀವು ನಿಮ್ಮ ಮನೆಗೆ ನಿಮ್ಮ ಅಜ್ಜಿ ತಾತ ಬಂದಾಗ ಹೇಗೆ ಸ್ವಾಗತ ಮಾಡ್ತಾ ಇದ್ರಿ, ಹೇಗೆ ಉಪಚರಿಸ್ತಾ ಇದ್ರಿ, ಹಳ್ಳಿಯಿಂದ ಅವರು ಕೋಟ್ಬಳೆ ಚಕ್ಲಿ ಎಲ್ಲ ಕಟ್ಕೊಂಡು ಬಂದಾಗ ಆ ಮೊಮ್ಮಕ್ಕಳ ಪ್ರೀತಿ ಮತ್ತು ಅಜ್ಜಿಯ ಒಂದು ಲಾಲನೆ ಹೇಗೆ ಇರ್ತಾ ಇತ್ತು ನೆನಪು ಮಾಡ್ಕೊಳ್ಳಿ. ಇವತ್ತು ಅದು ಕಾಣ್ತಾ ಇಲ್ಲ. ಅದಕ್ಕೆ ನೀವು ಜನ್ರೇಷನ್ ಗ್ಯಾಪನ್ನಿ ಅಥವಾ ಏನೋ ಈ ಬದಲಾವಣೆ ಇವತ್ತು ಈ ಎಲ್ಲ ಎಲೆಕ್ಟ್ರಾನಿಕ್ ಯುಗ ಅಲ್ಲಿ ಏನೇ ಹೇಳಿ, ಬಟ್ ಸಂಬಂಧಗಳಲ್ಲಿ ಕೊರತೆ ಇದೆ. ಈಗ ನಾನು ಕೆಲವು ಕಡೆ ನಮ್ಮ ಅಜ್ಜಿ ನೆನಪು ಮಾಡ್ಕೊಂಡಿದ್ದೀನಿ. ಸರ್ಜಾಪುರ ಸಣ್ಣ ಕುಗ್ರಾಮ, ಈಗ ಅದನ್ನು ನೋಡೋಕ್ಕಾಗಲ್ಲ, ಆ ಲೆವೆಲ್ ಬೆಳೆದಿದೆ. ಅಲ್ಲಿ ನಂಜಮ್ಮ ನಾರಾಯಣ ಭಟ್ರು ಅಂತ ನಮ್ಮ ಅಜ್ಜಿ ತಾತ ಹೋದಲ್ಲಿ ಅಜ್ಜಿ ಒಬ್ಬರೇ ಇದ್ದರು. ಅವರಿಗೆ 95 ವರ್ಷ. ಹೆಂಚಿನ ಮನೆ, ಒಳಗಡೆ ಗುಡ್ಡಿ ದೀಪ. 1000 ಹಾಡುಗಳನ್ನು ಕೀರ್ತನೆಗಳನ್ನು ನೆನಪಿನಿಂದ ಹೇಳ್ತಾ ಇದ್ರು ನಮ್ಮ ಅಜ್ಜಿ. ಹಾಕಾದ್ರು 1000 ಕೀರ್ತನೆಗಳು, ಬೇರೆ ಕೀರ್ತನೆಗಳು, ಬೀಗರ ಹಾಡುಗಳು ಹೇಳ್ತಾ ಇದ್ರು. 45-50 ವರ್ಷ ಆಗಿದೆ, 50 ವರ್ಷ ಆಯಿತು. ನಾನಾಗ ಕಳಸೆಪಾಳ್ಯ ಬಸ್ ಸ್ಟ್ಯಾಂಡಿಂದ ಬಸ್ ಇಟ್ಕೊಂಡು ರಾತ್ರಿ 9:15 ಗಂಟೆಗೆ ಅಜ್ಜಿ ನೋಡೋಕ್ಕೆ ಅಂತ ಸರ್ಪ್ರೈಸ್ ಇದ್ದಿತ್ತು. ಹಾಗೇನು 50 ವರ್ಷಗಳ ಹಿಂದೆ ಕಮ್ಯುನಿಕೇಷನ್ ಇಲ್ಲ. ಒಂದು ಅಜ್ಜಿಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ನಾವೇ ಹೋಗ್ಬೇಕು. ನೋಡೋಣ ಹೋಗ್ತೀನಿ. ಪ್ರೀತಿ, ಮೊಮ್ಮಗ ಮತ್ತು ಅಜ್ಜಿ ನಡುವಿನ ಪ್ರೀತಿಯನ್ನು ನಾನು ಇಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಅಜ್ಜಿ ಇರೋದು ಒಬ್ಬರೇ ಆದ್ದರಿಂದ ಅಳಿದುಳಿದ ಅನ್ನಕ್ಕೆ ಹಾಲು ಮೊಸರೆಲ್ಲ ಹಾಕಿ ಕರೆಸಿ SFK ಅಂತ ಆಚೆ ಬರ್ತಾ ಇದ್ದಾರೆ. ಅಜ್ಜಿ ಮನೆಯಿಂದ ಆಚೆ ಬಂದು ನಾನು ಬ್ಯಾಗ್ ಕಡೆ ಹಾಕೊಂಡು ಬಸ್ ಇರೋದು ಮನೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ. ಈ ಸಿನಿಮಾ ಥರ ಕಲ್ಪನೆ ಮಾಡ್ಕೋಬೇಕು. ನನ್ನ ಎಂಟ್ರಿ ಅಜ್ಜಿ ಮನೆ ಒಳಗೆ, ಅಜ್ಜಿ ಪ್ಲೇಟ್ ಇಟ್ಕೊಂಡು ಎಸೆಯಕ್ಕೆ ಆಚೆ ಕಡೆಗೆ. ನಾನು ನೋಡಿ ಮೊಮ್ಮಗನ್ನು ನೋಡಿ ಅಜ್ಜಿಗೆ ನರಸಿಂಹು
ಬಾ 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 ಸರಿಯಾದ ಟೈಮಿಗೆ ಬಂದೆ. ಒಂದು ನಿಮಿಷ ನೀನು ಲೇಟಾಗಿ ಬಂದಿದ್ರೆ ಈ ಮೊಸರನ್ನ ತೊಗೊಂಡೋಗಿ ಬೀದಿನಾಗ ಹಾಕ್ಬಿಟ್ಟಿದ್ದೆ. ತುಂಬಾ ದುಃಖ ಆಗೋಯ್ತು. ನಾನು ಅಕಸ್ಮಾತ್ತಾಗಿ ಬಂದಿದ್ದರಿಂದ ಬೇಗ ಈ ವರ್ತನೆ ನಾಯಿ ಬಂದಿರುತ್ತೆ. ರಾತ್ರಿ 9:15 ಕರೆಕ್ಟಾಗಿ ಬರುತ್ತದೆ. ಅದು ಬಂದು ತಿನ್ಕೊಂಡು ಹೋಗ್ತಾ ಇತ್ತು. ಈಗ ನಾನು ಬಂದಿದ್ದರಿಂದ ಅದು ಉಪವಾಸಗೊಳ್ಳುತ್ತೆ ಅನ್ನೋ ಪಾಪ ಪ್ರಜ್ಞೆ ಕಾಡ್ತು. ನಾನಂದೆ, ಅಜ್ಜಿ ನೀವು ಹಾಕಿ ನಾಯಿಗೆ ಪರವಾಗಿಲ್ಲ ಅಂದೆ. ಅದಕ್ಕೆ ಬಸ್ಸಲ್ಲಿ ಬಂದಿದ್ದೀಯಾ ನನಗೆ ಹೇಳಿದ್ರು ಅಜ್ಜಿ. ಬಸ್ಸಲ್ಲಿ ಬಂದು ಇದನ್ನು ನೀನು ತಿನ್ನು, ಬೀದಿ ನಾಯಿ ಬಿಸಿಯಾಗಿ ಬೇರೆ ಮಾಡಾಕ್ತೀನಿ. ಆ ಪ್ರೀತಿ ಸಿಗುತ್ತಾ ಸರ್? ಅಂತ ಪ್ರೀತಿಯನ್ನು ಕಳೀತೀವೋ ಮತ್ತೆ ನಾವು ಯೋಚನೆ ಮಾಡಿ. ತುಂಬ 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 ಕಷ್ಟ. ಯಾಕೆಂದರೆ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಹೋಯ್ತು. ನನಗೆ ಏನು ಕಾರಣ ಅಂತ ನಾನು ಸಂಶೋಧನೆ ಮಾಡಕ್ಕೆ ಹೋಗಲ್ಲ. ಆದರೂ ಕೂಡ ಮುಂಚೆ ಇದ್ದ ಆ ಒಂದು ಬಾಂಧವ್ಯ, ಒಂದು ಮನೆಗೆ ಒಂದು ಯಾರಾದರೂ ಒಂದು ಏಕಕರಾದರೆ, ಇನ್ನೊಂದಾದರೆ ಮತ್ತೊಂದಾದರೆ ಎಷ್ಟು ಸಂತೋಷ ಪಡ್ತಾ ಇದ್ರು. ಅದೆಲ್ಲ ಇವತ್ತು ನಾವು ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ನಾನು ಕರೆಕ್ಟಾಗಿ 6 ಗಂಟೆಗೆ ಅಮೆರಿಕ ಜೊತೆಯಲ್ಲಿ ಇದು ಆನ್ಲೈನಲ್ಲಿ ಮಾತು, ಯಾಕೆಂದರೆ ಸಿಲ್ಲಿನಲ್ಲಿ ಶುರು ಮಾಡಿದ್ದೀನಿ ಮಾತು. ಸಿಲ್ಲಿನಲ್ಲಿಯ ಡಾಕ್ಟರ್ ವಿಠಲ್ ರಾವ್ ಅವರು ಅಮೆರಿಕದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದು ಈ ವೀಕೆಂಡ್ ವಿತ್ ರಮೇಶ್ ಅಂತ ಇದೆಯಲ್ಲ, ಆ ಥರ ಕಾರ್ಯಕ್ರಮ ಅಲ್ಲಿ ನಡೆಸ್ತಾ ಇದ್ದಾನೆ. ಬೆಳಿಗ್ಗೆ ನಡೆಸಿದ್ರು. ಅದರಲ್ಲಿ ಮಾತಾಡೋಕ್ಕೆ ನಾನು ನಮಿತಾ ರಾವ್ ಅವರು ಬೆಳಿಗ್ಗೆ 6 ಗಂಟೆಗೆ ನಾವು ಲಾಗಿನ್ ಆಗಿ ನಾವು ಇಲ್ಲಿಂದ ನಾವು ಕಳಿಸ್ಕೊಟ್ವಿ. ಆ ಸಿಲ್ಲಿನಲ್ಲಿಯ ಹ್ಯಾಂಡ್ ಓವರಲ್ಲಿದ್ದ ನಾನು ಇಲ್ಲಿ ಬರೋ ಹೊತ್ತಿಗೆ ಸಿಲ್ಲಿನಲ್ಲಿಯ ಒಂದು ಹಾಡನ್ನ ಹಾಕಿದ್ರಲ್ಲ, ಅದು ವಿದ್ಯಾಮೂರ್ತಿಯವರು ಬಂದಿದ್ದಾರೆ. ನಾನು ಬರೆದ ಪಾಪ ಪಾಂಡುವಿನಲ್ಲಿ ಆ ಶ್ರೀಮತಿಯ ತಾಯಿಯಾಗಿ, ದೊಡ್ಡವನಾಗಿ, ಎಂತೆಂಥ ಶ್ರೀಮತಿ ಅಂತ ಗೊತ್ತಲ್ಲ, ಪಾಂಡು ಹೆಂಡತಿ ಶ್ರೀಮತಿ, ದೊಡ್ಡವನಾಗಿ ಎಂತೆಂಥ ಕೆಟ್ಟ ಬುದ್ಧಿ ಹೇಳ್ಕೊಟ್ಟಿದ್ದಾರೆ. ಬೇಡ ಆಗುತ್ತೆ ಸಿಲ್ಲಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಪಾಪ ಪಾಂಡು ನಮ್ಮ ಚಂದ್ರು ಪ್ರೊಡಕ್ಷನ್ ಯಾವುದೇ ಒಂದು ಇದ್ರೂ ಕೂಡ ಅತ್ಯದ್ಭುತ ರೀತಿಯಲ್ಲಿ ಡೌನ್ ಟು ಅರ್ತ್ ಏನೇ ಪಾತ್ರ ಬಂದರೂ ನಿಭಾಯಿಸ್ತಾರೆ. ಹೀಗಾಗಿ ಅವರು ಪ್ರಾರಂಭದಲ್ಲಿ ಹೇಳಿದ್ರು, ನನಗೂ ಹೇಳಿದ್ರು, ಅಲ್ಲೂ ಹೇಳಿದ್ರು, ನನಗೆ ಮಾತಾಡೋಕ್ಕೆ ಬರೋಲ್ಲ ನನಗೆ ಅಂತೆಲ್ಲ ಹೇಳಿ ಮುಕ್ಕಾಲ್ಗಂಟೆ ಮಾತಾಡೋಕ್ಕೆ ಬರೋಲ್ಲ ಅಂತಲೇ ಇಷ್ಟು ಮಾತಾಡೋಕ್ಕೆ ಬಂದಿದ್ರು ಅಂತ ನಮ್ಗೆ ಗಾಬರಿ ಆಗೋದು. ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಮತ್ತು ಉದ್ಘಾಟಕರಂತೂ ಅವರ ಜೀವನದ ಕೆಲವು ಮೊದಲ ಕ್ಷಣಗಳನ್ನು ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ, ಯಾವ ಥರ ಸಹಾಯ ಆಗಿದೆ ಅನ್ನೋದು ಹೇಳ್ತಾರಲ್ಲ, ಅದು ಇನ್ನೊಬ್ಬರಿಗೆ ಸ್ಫೂರ್ತಿ ಆಗುತ್ತೆ. ಆ ಸ್ಫೂರ್ತಿಯಾದ ದೃಷ್ಟಿಯಿಂದ ಅದು ತಿಳ್ಕೋಬೇಕಾಗುತ್ತೆ. ಎಲ್ಲರೂ ಸುಮ್ಮನೆ ಬರ್ತಾರೆ ಹೋಗ್ತಾರೆ, ನಮ್ಗೇನು ಗೊತ್ತಾಗುತ್ತೆ? ಇವತ್ತು ನಮ್ಮ ಕಥಾಗುಚ್ಛಕ್ಕೆ ಸಾಕಷ್ಟು ಧನ ಸಹಾಯ ಮಾಡಿದ್ದಾರೆ ಅಲ್ಲ. ನಾನು ಯಾಕೆ ಹೇಳ್ತೀನಿ ಅಂದರೆ, ಕೆಲವನ್ನ ನಾವು ಹೇಳಬೇಕಾಗತ್ತೆ. ಹೀಗೆ ಇಲ್ಲಾಂದರೆ ಅದು ನಮಗೆ ಗೊತ್ತಾಗೋದಿಲ್ಲ, ಅದು ಗೊತ್ತಾಗಲ್ಲ. ಅದೊಂದು ಭಾಳ ಸಂತೋಷದ ವಿಷಯ. ಆಮೇಲೆ ಗೆದ್ದವರು ಇಲ್ಲಿ ಫೇಸ್ಬುಕ್ಕಲ್ಲಿ ಮತ್ತು ಕಥಾಗುಚ್ಛದಲ್ಲಿ ನೀವು ಬರೆದಾಗ ಅನೇಕ ಕಾಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ, ನಿಜ. ಆದರೆ ಇವರು ಯಾರು ಅಂತ ಶಿಷ್ಟ ಲೇಖಕರಲ್ಲ, ಕಲಿತವರಲ್ಲ. ಕಲಿತವರು ಅಂದರೆ ಒಂದು ಯಾವುದೋ ಒಂದು ಶಿಬಿರಕ್ಕೆ ಹೋಗಿ ಕಥೆ ಬರೆಯೋದಾಗೆ ಮತ್ತು ಕವನ ಅದು ಕಲಿತವರಲ್ಲ. ಒಬ್ಬ ಗೃಹಿಣಿಯಾಗಿ ಮನೆಯಲ್ಲಿ ಕೂತು ಬರೀತಕ್ಕಂಥವ್ರು, ಅವ್ರು ಏನೇ ಬರೆದ್ರು ಒಂದು ಪ್ರೀತಿಯಿಂದ ನೀವು ನೋಡಬೇಕಾಗುತ್ತೆ. ಫೇವರಬಲ್ ಆಗಿ ಅದಕ್ಕೆ ನೀವು ಕಾಮೆಂಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ. ಫೇವರಬಲ್ ಆಗಿ ನನಗೆ ಇದನ್ನು ಹೇಳ್ಕೊಟ್ಟಿದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು, ನಮ್ಮೂರವ್ರೆ. ಅವ್ರು ಹೇಳಿದ್ರು, 10 ಕಥೆಗಳ ಒಂದು ಪುಸ್ತಕ ನಿಮ್ಮ ಕೈ ಕೊಟ್ಟು ವಿಮರ್ಶೆ ಮಾಡುವಂತಂದಾಗ ಕೆಲವರು ಮಾಡ್ತಾರೆ, ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ, ಇಲ್ಲಿ ಪಾತ್ರ ಸೃಷ್ಟಿ ಇಲ್ಲ, ಇಲ್ಲಿ ಅವ್ರು ಬಳಸಿರ್ತಕ್ಕಂಥ ಸಂಕೇತ ಅಡ್ಜಸ್ಟ್ ಆಗಲ್ಲ. ಇದಲ್ಲ. ಆ 10 ಕಥೆಗಳ ಪುಸ್ತಕದಲ್ಲಿ 2 ಕಥೆಗಳು ಚೆನ್ನಾಗಿರುತ್ತೆ. ಅದರ ಬಗ್ಗೆ ನೀವು ಕಾಮೆಂಟ್ ಮಾಡಿ, 2 ಕಥೆಗಳು ಚೆನ್ನಾಗಿವೆ, ಹೀಗಿದೆ ಆಗಿದೆ ಅಂತ ಹೇಳಿ. ಉಳಿದ ಕಥೆಗಳು ಕೂಡ ಪರವಾಗಿಲ್ಲ, ಇವರು ಇನ್ನೂ ಚೆನ್ನಾಗಿ ಬರೀರಿ ಅಂತ ಒಂದು ಬೇರೆಯವ್ರಾಗಿ ಹೇಳೋದನ್ನು ಯಾಕೆ ನಾವು ಈ ವಾಕ್ಯ ಪ್ರಧಾನೇನ, ಅದಕ್ಕೆ ನಾನು ಹೇಳಿದ್ದು. ಆ ಕಾಮೆಂಟ್ಸ್ ಕೂಡ ಫೇವರಬಲ್ ಆಗಿರಬೇಕು, ಅದನ್ನು ಪ್ರೀತಿಯಿಂದ ಹಾಕಬೇಕು ಮತ್ತು ಬರವಣಿಗೆಯನ್ನು ತೋರಿಸ್ಕೊಳ್ಬೇಕು. ನೀವು ಇದನ್ನು ಬರೆಯೋಕ್ಕೆ ನೀವು ತೊಡಗಿಸ್ಕೊಳ್ಳ ಇಲ್ಲ ಅಂದರೆ ಆ ಸಮಯ ಅಷ್ಟು ವ್ಯರ್ಥ ಆಗಿರೋದು. ಈಗ ಎಷ್ಟು ಜನ ಲೇಖಕರಾಗ್ಬಿಟ್ಟಿದ್ದೀರಾ, ಅದೆಷ್ಟು ಜನ ದೇಶಪಾಂಡೆಯವರು ಬಹಳ ದೊಡ್ಡ ಲೇಖಕಿ ನಮ್ಮ ಮುಂದೆ ಹೇಳ್ಕೊಟ್ಟಿದ್ದಾರೆ. ಅವ್ರನ್ನ ಅಮೇರಿಕದ ವಾಷಿಂಗ್ಟನ್ನಲ್ಲಿ ಅಕ್ಕ ಸಮ್ಮೇಳನ ನಡೆಯಿತು, ರಿಚ್ಮಂಡಲ್ಲಿ. ಅಲ್ಲಿ ಅವ್ರನ್ನ ನೋಡಿದ್ದೆ. ಅಲ್ಲಿ ಬಂದು
ಲೇಖಕಿಯರ ಬಗ್ಗೆನೇ ಒಂದು ಉಪನ್ಯಾಸವನ್ನು ಕೊಟ್ಟರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ವಿಜುವಲ್ಸ್ ಹಾಕಿ ಅವರ ಫೋಟೋಗಳೆಲ್ಲ ಹಾಕೊಂಡು ದೇಶಪಾಂಡೆ ಅದಾದ್ಮೇಲೆ ಇವತ್ತಿಗೆ ಹೋಗ್ತಿದ್ರು. ಹೀಗೆ ಇಲ್ಲಿ ಬಂದಾಗ ಹಳೆಯ ಗೆಳೆಯರು ದೇಶಪಾಂಡೆ ಅವರಿಗೆ ವಿದೇಶಗಳಲ್ಲಿ ಅವ್ರು ನೋಡಿ ನಾನು ಥ್ರಿಲ್ ಆಗಬೇಕೆ. ನಾನು ಅಲ್ಲಿ ಸುಮಾರು 50 ಲೇಖಕಿಯರದ್ದು ಪಟ್ಟಿ ಮಾಡ್ಕೊಂಡು ಹೋಗಿ ಎಷ್ಟು ಚೆನ್ನಾಗಿ ಉಪನ್ಯಾಸ ಕೊಟ್ಟರು ಅಂದರೆ, ಅಕ್ಕ ಸಮ್ಮೇಳನ ಅದು ಸಾವಿರಾರು ಜನ ಸೇರಿರ್ತಾರೆ. ಹಾಗೆ ಅಂಥದ್ರಲ್ಲಿ ಹೆಂಗಿದ್ದಾರೆ ಮತ್ತು ಬದುಕಿನ ಜೀವನದ ಬೇರೆ ಬೇರೆ ಘಟ್ಟಗಳಲ್ಲಿ ಅನುಭವ ಪಡೆದಿದ್ದಾರೆ. ಇಂಥವ್ರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಎಲ್ಲೆಲ್ಲಿಂದ ನಾವು ಬಂದಿದ್ದೀರಾ, 7ನೇ ವರ್ಷ ನಡೆಸ್ತಾ ಇದ್ದೀರಾ. ಒಂದು ಸಾಹಿತ್ಯ ಪರಿಷತ್ತು ನಿಂತು ನಾನು ಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೀನಿ. ಸಾಹಿತ್ಯಿಕ ಕಾರ್ಯಕ್ರಮಗಳು ಮಾಡಿದಾಗ ಕೂಡ ಇಷ್ಟು ಜನ ಇಷ್ಟು ಆಸಕ್ತಿಯಿಂದ ಭಾಗವಹಿಸಲ್ಲ. ನಾನು ಅಧ್ಯಕ್ಷನಾಗಿ ಬೇರೆ ಕೋಲಾರ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ. ಮೊದಲ ದಿನ ಬರ್ತಾರೆ, ಓಕೆ. ಉದ್ಘಾಟನಾ ಮಾಸ್ಟರ್ ಬರ್ತಾರೆ, ಓಕೆ. ಆಮೇಲಿನ ಗೋಷ್ಠಿಗಳಿಗೆ ಎಷ್ಟು ಜನ ಬರ್ತಾರೆ? ಗೋಷ್ಠಿಗಳಲ್ಲಿ ಯಾರು ಇರುವುದಿಲ್ಲ, ಬಹಳ ಕಡಿಮೆ ಜನ ಇರ್ತಾರೆ, 50 ಜನ 100 ಜನ. ಸೊ ಹೀಗೆ ಇರುವಾಗ ಇಷ್ಟು ಜನ ಬಹಳವೇ ಆಸಕ್ತಿಯಿಂದ ನೀವು ಭಾಗವಹಿಸಿರೋದು ನನಗೆ ಸಂತೋಷ ಆಗ್ತಾ ಇದೆ. ಆಮೇಲೆ ಸರಿಯಾದ ವ್ಯಕ್ತಿ ಸರಿಯಾದ ಜಾಗದಲ್ಲಿ ಇದ್ದರೆ ಆಮೇಲೆ ನಾವು ಕವನಗಳನ್ನು ಬೇರೆಯವ್ರ ಹತ್ರ ಹೇಳೋದು ಕೂಡ ಕಷ್ಟ. ನಾವು ಬರಿತೀವಿ, ನೀವು ಫೇಸ್ಬುಕ್ ಹಾಕಿ ಪರವಾಗಿಲ್ಲ. ಓದಕ್ಕೆ ಹೋದಾಗ ಭಾಳ ಕಷ್ಟ ಆಗುತ್ತೆ. ಕವನ ಬರ್ತಿದ್ದೀನಿ ಅಂತ ಅದನ್ನು ಅತ್ತೆ ಮುಂದೆ ಕವನ ಓದೋದ್ರಂತೂ ಭಾಳ ಕಷ್ಟ ಆಗುತ್ತೆ ಅಂತ ನಾನು ಕಂಡಿದ್ದೀನಿ. ಅವರಲ್ಲಿ ಸಾಹಿತ್ಯ ಅಭಿರುಚಿ ಇದ್ದರೆ ಪರವಾಗಿಲ್ಲ, ಇಲ್ಲ ಅಂದರೆ ಒಂದ್ಸಲ ಬೇಂದ್ರೆ ಮುಂದೆ ಅವರು ಕವನ ಓದಕ್ಕೆ ಬಂದ ಹೊಸ ಕವಿ, ನಾನು ನೋಡೇ ಇಲ್ಲ ಬೇಂದ್ರೆ ಬಂದವನು. ಸರ್ ಬೇಂದ್ರೆ ಸರ್ ಅಂದರೆ ಯಾರು? ಅವ್ರನ್ನೇ ಕೇಳಿದ. ನಾನೇನಪ್ಪ ಯಾಕೆ? ನಾನು ಕವಿ ಸರ್ ಅಂತ. ಓ ಹೌದಾ, 2 ಕವನ ಬರ್ತಿದ್ದೀನಿ ಸರ್, ನೀವು ಓದಕ್ಕೆ ಬಂದೆ, 2ರಲ್ಲಿ ಯಾವ ಚೆನ್ನಾಗಿದೆ ಹೇಳಿ ಸರ್, ಪೇಪರ್ ಕಳಿಸ್ತೀನಿ ಅಂತ. ಆಯ್ತು ಹೋಗಿ ಬಾ ಕೂತು ಅಂದರು. ಬಹಳ ಕಷ್ಟ ಅದು. ಇನ್ನೊಬ್ಬರು ಕವನವನ್ನು ನಾವು ಕೇಳೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ವಿಷಯಗಳು ಯಾವುದೂ ಇಲ್ಲ. ಏನೋ ನಮಗೆ ಲತಾ ಸುಮ್ಮ ಬೈತಾರೆ ಅಂತ ಕೂತಿರ್ತೀವಿ ನಾವು. ಅಷ್ಟೇ ಎದ್ದೋದ್ರೆ ಅವರು ಏನೋ ಅನ್ಕೋತಾರೆ ಅಂತ ಇಲ್ಲ ಅಂದರೆ ಅವನು ಓದ್ತಾ 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 ಮೊದಲನೇ ಕವನವನ್ನು ಓದ್ತಾ ತಕ್ಷಣ ಬೇರೆ ಸತ್ತಮ್ಮ ನೀನು 2ನೇ ಕವನ ಚಲೋ ಇದೆ ಅಂತ ಹೇಳಿ ಒಳ್ಳೆ ಹೇಳ್ತಾರೆ. ಸೊ ಹೀಗೆ ಕವನ ಬರೆಯೋದು ಕಷ್ಟ, ಕವನ ಓದೋದು ಕಷ್ಟ. ಈ ದಿಶೆಯಲ್ಲಿ ಇವತ್ತು ನೀವು ಮಾತಾಡ್ತಕ್ಕಂಥ ಈ ಕಾರ್ಯಕ್ರಮದ ಬಗ್ಗೆ ತುಂಬ ಮೆಚ್ಚುಗೆ ಇದೆ ನನಗೆ. ಏಕೆಂದರೆ ಅನೇಕ ದೇಶಗಳು ಈಗ ನಮ್ಮದು ಕೂಡ ಅಷ್ಟೇ ಪಾಪ ಇಂಡಿಯಾದೇ ನಮ್ಮದೇ ಒಂದು ಸಮನ್ವಯ ಸಲ್ಲಿಸ್ತಾ ಇದೆ. ಈಗ ಅರ್ಕುಲ್ಗೌಡವರು ಅವರು ಪ್ರಕಾರ ಕವನವನ್ನು ಬರೆದು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ದವರು ಕೇವಲ ಫೇಸ್ಬುಕ್ಕಿಂದ ವಾಟ್ಸಪ್ಪಿಂದ ಮಾತ್ರ. ಅಂದರೆ ಎಷ್ಟು ಕಡೆ ನೀವು ಎಕ್ಸ್ಪೋಸ್ ಆಗ್ತೀರಾ ಯೋಚನೆ ಮಾಡಿ. ನೀವು ಬರೆದಿದ್ದೆಲ್ಲ ಪ್ರಿಂಟ್ ಆಗಬೇಕು ಅಂತಿಲ್ಲ, ಮತ್ತು ನಾವು ಬರೆದಿದ್ದೆಲ್ಲ ಚೆನ್ನಾಗಿದೆ ಅಂತ ನಮಗೆ ಅನಿಸುತ್ತೆ. ಆದರೆ ಬಹುಮಾನ ಕೊಡೋರು ಬೇರೆ ಒಂದು ಆ್ಯಂಗಲ್ಸಲ್ಲಿ ನೋಡಿರ್ತೀರ. ಹೀಗಾಗಿ ಬಹುಮಾನ ಕೊಟ್ಟವರು ಕೂಡ ಅವ್ರ ಜವಾಬ್ದಾರಿಯಲ್ಲಿರುತ್ತೆ, ಸರಿಯಾದವರಿಗೆ ಕೊಟ್ಟಿರ್ತಾರೆ. ಕೊಟ್ಟಿದ್ದನ್ನು ಸ್ವೀಕರಿಸಿ ಈ ರೀತಿ ಸಮ್ಮೇಳನಗಳನ್ನ ನೀವು ಪ್ರತಿ ವರ್ಷ ಮಾಡಿ, ಸಾಧ್ಯವಾದರೆ ಬೇರೆ ಬೇರೆ ಕಡೆ ಮಾಡಿ. ಬೆಂಗಳೂರು ಎಲ್ಲರಿಗೂ ತವರು ಮನೆ ಆದ್ದರಿಂದ ಇಲ್ಲಿ ಸುಲಭ, ಬೇರೆ ಕಡೆ ಕಷ್ಟ ಆಗ್ಬೋದು. ಅದನ್ನು ಕೂಡ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಕಳಿಸಿದ ಸಂಬಂಧಪಟ್ಟ ಸಂಘಟಕರಿಗೆ ನಮ್ಮ ವಂದನೆಗಳು ಸಲ್ಲಿಸಲೇಬೇಕಾಗುತ್ತೆ. ಏಕೆಂದರೆ ಬಹಳ ಒಳ್ಳೆಯ ಕಾರ್ಯಕ್ರಮ ನಮಗೆ ಸಿಗೋದೇ ಕಷ್ಟ ಇರುತ್ತೆ. ಎಲ್ಲ ಕರೋನಾ ಬಂದ ಮೇಲೆ ಸರ್, ಕಡೆಯದಾಗಿ ಕರೋನಾ ಬಂದ ಮೇಲೆ ಜನಗಳೇ ಸೇರಲ್ಲ ಕಾರ್ಯಕ್ರಮಕ್ಕೆ, ಮದುವೆ ಮನೆಗೆ ಸೇರಲ್ಲ. ಅದೇನೋ ಒಂದು ಎಲ್ಲಕ್ಕೂ ಅಷ್ಟೇ ಸುಮ್ಮನೆ ಹ್ಯಾಪಿ ಬರ್ಡೇ ಸುಮ್ಮನೆ ವಿಶ್ವಾಸ ಕಳಿಸೋದು. ಕೆಲವರು ಸುಮ್ಮನೆ ಫಾರ್ವರ್ಡ್ ಮಾಡಿಬಿಡ್ತಾರೆ. ನಮ್ಮ ಅಜ್ಜಿ ಬೆಳಿಗ್ಗೆ ತೀರ್ಕೊಂಡ್ರು ಅಂದರೆ ಅದನ್ನೇ ಫಾರ್ವರ್ಡ್ ಮಾಡ್ತಾರೆ. ಸೊ ಈ ಥರದ ಬರೀ ಫಾರ್ವರ್ಡ್ಗಳು ಮಾಡಿಕೊಂಡು ಕರೋನಾದೊಂದು ಎಕ್ಸಾಂಪಲ್ ಹೇಳಿ ನಾನು ದೃಷ್ಟಿಯಲ್ಲಿ ನಡೆದಿದ್ದು. ಕರೋನಾದಲ್ಲಿ ದಿಢೀರಂತ ಬಂತು. ಯಾವತ್ತು ಬಂತು? ಯಾವ ಹಬ್ಬದ ದಿನ ಬಂತು? ಲಾಕ್ಡೌನ್ ಆಗಿದೆ. ಯಾವತ್ತು? ಯುಗಾದಿ ಹಬ್ಬದ ದಿನ 2020 ಲಾಕ್ಡೌನ್ ಆಯಿತು. ಮಾರ್ಚ್ ಯುಗಾದಿ ಹಬ್ಬದ ದಿನ 20ನೇ ತಾರೀಕು, ಮಾರ್ಚ್ 24, 23 ಏನು ಲೆಕ್ಕಾಡ್ತಿದ್ದೀರಾ? 23 ಮಾರ್ಚ್ 2020. ಆ ವರ್ಷ ನಾನು ಲಂಡನ್ನಲ್ಲಿ ವಾಸ ಮಾಡೋದು ಕರೀತಿರ್ತಾರೆ ಬೇರೆ ಬೇರೆ ದೇಶದವರು. ಯುಗಾದಿ ಹಬ್ಬಕ್ಕೆ ನೀವು ಬರಬೇಕು ಅಂದರೆ ಡಿಸೆಂಬರಲ್ಲೇ ಬುಕ್ ಮಾಡಿದ್ರು. ನಾನು ಹೋಗೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅದು ಅನ್ಫಾರ್ಚುನೇಟ್ಲಿ UK ಗೆ ಮುಂಚೆ ಅಟ್ಯಾಕ್ ಆಯಿತು. ಫೆಬ್ರವರಿಯಲ್ಲಿ ಲಾಕ್ಡೌನ್ ಆಯಿತು.
ಫ್ಲೈಟ್ಸ್ ಕ್ಯಾನ್ಸಲ್ ಆಗೋದು. ಭಾಳ ನಮಗಿಂತ ಮುಂಚೆ ಅವರಿಗೆ ಬಂದಿತ್ತು, ಭಾಳ ಭೀಕರವಾಗಿ ಬಂತು. ಲಂಡನ್ನು ಇಡೀ UK ಬಂತು. ಅಲ್ಲಿಂದ ಫೋನ್ ಮಾಡಿ ಅವರು, ಸರ್ ಸಾರಿ ಸರ್, ನಿಮ್ಮನ್ನು ಯುಗಾದಿ ಹಬ್ಬದೆಲ್ಲ ಕರೆಸಿ ನಿಮ್ಮ ಕೈ ಭಾಷಣ ಮಾಡಿಸ್ಬೇಕು, ನಿಮ್ಮೊಂದು ಸನ್ಮಾನ ಇಟ್ಕೋಬೇಕು ಅಂತ ಆಸೆ ಪಟ್ಟಿದ್ದೀನಿ ಸರ್. ಆದರೆ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ, ಈಗ ಕೊರೋನಾ ಬಂದಿದೆ, 5 ಜನದ ಮೇಲೆ ಸೇರಂಗಿಲ್ಲ, ಅದು ಅಷ್ಟೇ ಸೇರಂಗಿಲ್ಲ. ಆದ್ದರಿಂದ ಏನಿದೆ ಇದು ನಿಮಗೋಸ್ಕರ ತಾರೀಕನ್ನು ನಾನು ಫಿಕ್ಸ್ ಮಾಡಿಟ್ಟಿದ್ದೀನಿ, ಸ್ಪೇರ್ ಆಗಿಟ್ಟಿದ್ದೀನಿ ಅಂತ ನಾನು ಹೇಳ್ತಿದ್ದೆ. ಮಾಡಬಾರ್ದು, ಮಾಡಿದೆ. ಇಲ್ಲ ಸರ್, ಎಲ್ಲ ಇರುತ್ತೆ ಸರ್, ನಿಮ್ಮ ಭಾಷಣನೂ ಇರುತ್ತೆ, ನಿಮ್ಮ ಸನ್ಮಾನನೂ ಇರುತ್ತೆ, ಎಂಟ್ರಿ ಇರುತ್ತೆ, ಫ್ಲೈಟ್ ಇಲ್ಲ ಅಂದರೆ ಎಲ್ಲ ಆನ್ಲೈನು ಸರ್. ನಾನು ಆನ್ಲೈನ್ ಸನ್ಮಾನ ಅಂತ ಅದೇ ವರ್ಷ ನವೆಂಬರ್ ತಿಂಗಳಲ್ಲಿ ಒಂದು ಮಯೂರಕದ ಲೇಖನ ಬರುತ್ತೆ. ಆ ಲೇಖನದ ಲಿಸ್ಟ್ ಹೇಳ್ತಾ ಇದ್ದೀನಿ. ಲಂಡನ್ನಲ್ಲಿ ವ್ಯವಸ್ಥೆ ಆಗಿದೆ. 5 ಜನ ಕಾರ್ಯಕರ್ತರು, ಪ್ರೆಸಿಡೆಂಟು, ಸೆಕ್ರೆಟರಿ, ಇನ್ನೊಬ್ಬರು ಮತ್ತೊಬ್ಬರು, ಟ್ರೆಜರರ್, 5 ಜನ ಇದೇ ಥರ ಕೂತಿದ್ದಾರೆ. ಉಳಿದವರೆಲ್ಲ ಅವರವರು ಮನೆಗಳಿಂದ ಲಾಗಿನ್ ಆಗಿದ್ದಾರೆ. ಯಾಕೆಂದರೆ ಜನ ಸೇರೋ ಆಗಿದ್ದಾರೆ, ಮನೆಗಳಿಂದ ಲಾಗಿನ್ ಆಗಿ 300 ಜನ ಲಾಗಿನ್ ಆಗಿದ್ದಾರೆ. ಸರಿ, ಶುರುವಾಯಿತು, ಪ್ರಾರ್ಥನೆ ಆಯಿತು, ಇನ್ನೊಂದಾಯಿತು, ಪರಿಚಯ ಆಯಿತು. ಪರಿಚಯ ಆಯಿತು. ಈ MS ನರಸಿಂಹಮೂರ್ತಿಯವರಿಂದ ಹಾಸ್ಯ ಭಾಷಣ, ನಾನು ಮಲ್ಲೇಶ್ವರದಲ್ಲಿ ಮೊಬೈಲ್ ಇಟ್ಕೊಂಡು ಭಾಷಣ ಮಾಡ್ತೀನಿ ಒಬ್ಬನೇ. ಅದಕ್ಕಿಂತ ಕರ್ಮ ಯಾವುದೂ ಇಲ್ಲ. ಹಾಸ್ಯ ಭಾಷಣ ಮಾಡೋಕ್ಕೆ ಆಗಲಿ ಅಥವಾ ಪ್ರೀತಿ ಮಾಡೋಕ್ಕಾಗಲಿ ಇನ್ನೊಬ್ಬರು ಬೇಕೇ ಬೇಕು. ಭಾಳ ಕಷ್ಟ ಆಗ್ತದೆ. ನಮ್ಮ ಮನೆಯವ್ರನ್ನ ಕೇಳಿದ್ರೆ ಎದುರುಗಡೆ ಕೂತ್ಕೊಂಡು ಸುಮ್ಮನೆ ನಗ್ತಾ ಇರಲಿ, ಹೋಗ್ರಿ ಅದೇ ಭಾಷಣ ಬರಲ್ಲ ಅಂತ ಕಡೆಗೆ ಬೋಲ್ಟ್ ಹಾಕಿಬಿಟ್ಟು ಒಬ್ಬನೇ ಒಂದು ಹಾಸ್ಯ ಭಾಷಣ ಅಂತ 40 ನಿಮಿಷ ಟೈಮ್ ಕೊಟ್ಟಿದ್ರು. ನಾನು ಮಾತಾಡಿದ್ಮೇಲೆ ಅಲ್ಲಿಂದ ಫೋನ್ ಬರ್ತಾನೆ ಇರ್ತದೆ, ಅಲ್ಲ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಸರ್ 40 ನಿಮಿಷ ತುಂಬ ಚೆನ್ನಾಗಿ ಮಾತಾಡಿದ್ರಿ ಸರ್, ಎಲ್ಲರಿಗೂ ಇಷ್ಟ ಆಯಿತು. ಅಲ್ಲಿಂದ ಅಧ್ಯಕ್ಷರು, ಲಂಡನ್ನಿನ ಕನ್ನಡ ಸಂಘದ ಅಧ್ಯಕ್ಷರು, ಅವ್ರ ಡಾಕ್ಟರ್ ಅವ್ರು ಫೋನ್ ಮಾಡಿ, ಸರ್ ಒಟ್ಟು 300 ಜನ ಲಾಗಿನ್ ಆಗಿದ್ರು ಸರ್ ನಿಮ್ಮ ಭಾಷಣ ಕೇಳಕ್ಕೆ, ಬೇರೆ 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 ಮನೆಗಳಿಂದ. ಅದರಲ್ಲಿ 280 ಜನ ನಗ್ಗಿದ್ದಾರೆ ಸರ್ ಅಂತ ಅದು ಬರುತ್ತೆ ಕೆಳಗಡೆ ಫಿಗರ್ಸ್ ಕೊಟ್ಟು. ನಾನು ಡೌಟ್ ಬಂದು ಕೇಳಬಾರ್ದಿತ್ತು, ಕೇಳಿಬಿಟ್ಟೆ. 20 ಜನ ಯಾಕೆ ನಗಲಿಲ್ಲ ಅಂದರೆ, ಇಲ್ಲ ಸರ್ ಅದು ತುಂಬ ಬಿಸಿ ಆಗುತ್ತೆ, ನಾಳೆ ನಗ್ತಾರಂತೆ ಸರ್ ಅವರು ಅಂತಂದರು. ಸರಿ ಬಿಡಿ ಇದ್ದರೆ ಆಮೇಲೆ ನನಗೆ ಸನ್ಮಾನ ಅಂತ ಹೇಳಿದ್ರಲ್ಲ, ಈವರೆಗೆ ನಮ್ಮನ್ನು ರಂಜಿಸಿದ MS ನರಸಿಂಹಮೂರ್ತಿಗೆ ಅದು ಸನ್ಮಾನ ಅಂತ. ಮಲ್ಲೇಶ್ವರಮಲ್ಲಿ ನಾನು ರೂಮಲ್ಲಿ ಇದ್ದೀನಿ, ಇವರು ಸನ್ಮಾನ ಆಮೇಲೆ ಲಂಡನ್ನಲ್ಲಿ ಏನು ಮಾಡ್ತಾರೆ ಅಂತಿದ್ರೆ, ಈಗ ಸನ್ಮಾನ ಅಂತ ತಕ್ಷಣ ಇದೇ ಥರ ಪೋಡಿಯಂ ಇದಿತ್ತು ಟೇಬಲ್ ಮೇಲೆ, ನನ್ನ ದೊಡ್ಡದೊಂದು ಫೋಟೋ ತಂದಿಟ್ಟು ಮಯೂರ 2020 ನವೆಂಬರ್ನಲ್ಲಿ ಇದೆ ಇಟ್ಬಿಟ್ಟು, ಈಗ ನರಸಿಂಹಮೂರ್ತಿಗೆ ಶಾಲಾ ಹೊರ್ಕೊಡಿ ಅಂತ ಫೋಟೋದಲ್ಲಿ ಶಾಲಾ, ಈಗ ನರಸಿಂಹಮೂರ್ತಿಗೆ ಪೇಟ ಹಾಕ್ಕೊಡಿ ಅಂದರು. ಫೋಟೋ ಮೇಲೆ ಒಂದು ಪೇಟ ಆಯಿತು. ಅವ್ರು ಅಲ್ಲಿಗೆ ಬಿಡಬೇಕಾಗಿತ್ತು. ಇನ್ನು ಎಲ್ಲ ತಂದೆ ಇಟ್ಕೊಂಡ್ಬಿಟ್ಟಿದ್ರು, ಇವ್ರ ಥರ ಎಲ್ಲಾನು ರೆಡಿ ಮಾಡ್ಕೊಂಡ್ಬಂದ್ಬಿಟ್ಟಿದ್ವಿ. ಈಗ ನರಸಿಂಹಮೂರ್ತಿಗೆ ಹಾರ ಹಾಕ್ಕೊಡಿ, ಫೋಟೋ ಹಾರ ಹಾಕೇ ತನ್ನ ಫೋಟೋಕ್ಕೆ ಹಾರ ಬಿಟ್ಟಿದ್ದನ್ನು ತಾನೇ ನೋಡಿದ ಜಗತ್ತಿನ ಏಕೈಕ ಅಲ್ಲಿಂದ ಆಮೇಲೆ ಅವರು ಡಾಕ್ಟರ್ ಅಧ್ಯಕ್ಷರು ಸರ್ ಇವತ್ತು ನಿಮಗೆ ಹೋಗಿ ಸರಿ ಲ್ಯಾಪ್ಸಸ್ ಇದೆ ಪ್ಲೀಸ್. ಆಗ ನಾನು ಎಲ್ಲ ಐ ಆಮ್ ನಾಟ್ ಫಿಸಿಕಲಿ ಅವೈಲಬಲ್ ಫ್ಲೈಟ್ಸ್ ಇಲ್ಲ, ಹೀಗಾಗಿ ನಾನು ಫೋಟೋ ಇಟ್ಟು ಶಾಲು ಹಾಕಿದ್ರಿ, ಪೇಟ ಹಾಕಿದ್ರಿ, ಹಾರ ಹಾಕಿದ್ರಿ, ಏನಕ್ಕೆ ಹೊರತೆ ಹೇಳಿ ಸರ್ ಅಂತ ಹೇಳಬೇಕೆ. ನಾನು ಎರಡು ಊದಿನ ಗಡ್ಡೆ ಕಂಪ್ಲೀಟ್ ಆಗುತ್ತೆ ವೆರಿ ಸಾರಿ ಸರ್ ಅಂತ ಹೇಳಿ ಅವರು ಅರ್ಥ ಮಾಡ್ಕೊಂಡು ಹಚ್ಚಲಿಲ್ಲ. 4 ತಿಂಗಳು ಬಿಟ್ಟು ನಮ್ಮ ಮನೆಗೆ, ಮಲ್ಲೇಶ್ವರದ ಮನೆಗೆ ಬಂದರು. ನಿಮ್ಮ ಗೆಳೆಯರಿಗೊಂದು ಕರ್ಸಿ ಸರ್ ಒಟ್ಟಿಗೆ ನೋಡಬೇಕು ಅಂದರು. ಗುಂಡಿರಾಜು ಮತ್ತು ಗುಂಡೂರಾವ್ ಕರೆಸಿದೆ ಮನೆಗೆ. ನಮ್ಮ ಮೂವರಿಗೂ ಕೂಡ ಬಂದು ನಮ್ಮ ಮನೆಯಲ್ಲೇ ಹಣ್ಣು ಹಂಪಲು ಕೊಟ್ಟು ಸನ್ಮಾನ ಮಾಡಿ ಒಂದೊಂದು ಲಂಡನ್ನಿನ ಸ್ವೆಟರ್ ಕೊಟ್ಟಿದ್ದಾರೆ, ಫಲಕ ಕೊಟ್ಟಿದ್ದಾರೆ ಅಂತ ಮಧುರ ನೆನಪುಗಳು ಈ ಸಭೆಗಳೊಳಗೆ ಆಗ್ತಾ ಇದೆ. ಯಾಕೆಂದರೆ ನಿಮಗೆ ಎಷ್ಟು ಪ್ರೀತಿ ಇತ್ತು ಅವತ್ತು ಅವ್ರಿಗೆ ಅಷ್ಟೇ ಪ್ರೀತಿ ಇತ್ತು. ಕೆಲಸ ಮಾಡೋಕ್ಕಾಗುತ್ತೆ ಕಾರ್ಯಕ್ರಮ, ಕೆಲಸ ಮಾಡೋಕ್ಕಾಗಲ್ಲ. ಒಗ್ಗಟ್ಟಲ್ಲಿ ಬರ ಇದೆ ಅನ್ನೋಕ್ಕೆ ಕಾರ್ಯಕ್ರಮನೇ ಇರೋದು. ಅದೇನೇ ಖರ್ಚು ಬಂದರೂ ನಾವೆಲ್ಲ ತೋರಿಸ್ಬೇಕು, ಸೇರಿಸ್ಕೋಬೇಕು. ಇದು ಯಾವುದು ಗೌರ್ಮೆಂಟ್ ಫಂಡ್ಸು ಇಲ್ಲ ಅದನ್ನೆಲ್ಲ ತಿಳ್ಕೊಬೇಡಿ. ನಮಗೆ ಸ್ವರ್ಗ ಸಿಗಬೇಕಾದರೆ HSK ಹೇಳಿದ್ದೀನಿ, ಗುರುಗಳು HSK ಮಾಡ್ತಿದ್ರು, ನಮಗೆ ಸ್ವರ್ಗ ಸಿಗಬೇಕಾದ್ರೆ ನಾವೇ ಸಾಯಬೇಕು. ಯಾರೋ ಸತ್ತರೆ ನಮಗೆ ಸ್ವರ್ಗ ಸಿಗಬೇಕು.
ನಿಮ್ಮ ಕಾರ್ಯಕ್ರಮ ಚಂದ ಕಟ್ಟಬೇಕಾದ್ರೆ ನೀವೇ ಕಷ್ಟಪಡಬೇಕು, ನೀವೇ ಹಂಚ್ಕೋಬೇಕು, ನೀವೇ ಬರಬೇಕು ಅಂತ ಹೇಳ್ತಾ ಇಂತಹ ಅತ್ಯದ್ಭುತವಾದ ಕಾರ್ಯಕ್ರಮಕ್ಕೆ ನಾನು ಕರೆಸಿರೋದಕ್ಕೆ ನಾನು ಮಿತಿಮೀರಿ ಉಬ್ಬು ಹೋಗಿದ್ದೀನಿ, ಖುಷಿ ಪಟ್ಟಿದ್ದೀನಿ, ಆನಂದ ಪಟ್ಟಿದ್ದೀನಿ ಅಂತ ಪ್ರಾಮಾಣಿಕವಾಗಿ ಹೇಳಿ ಮಾತು ಕೇಳ್ತಾ ಇದ್ದೀನಿ. ನಮಸ್ಕಾರ.